ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಉತ್ತರ ಕರ್ನಾಟಕದ ಫೇಮಸ್ ಯೂಟ್ಯೂಬರ್ ಆದಂತಹ ಮಲ್ಲು ಜಮಖಂಡಿ ಇವರ ಯೂಟ್ಯೂಬ್ ಇನ್ಕಮ್ ಬಗ್ಗೆ ತಿಳಿಸಿಕೊಡ್ತೇನೆ. ಅದಕ್ಕೋಸ್ಕರ ಯಾರೆಲ್ಲೂ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನೂ ಈ ತರ ಹಲವಾರು ತರದ ಅಪ್ಡೇಟ್ಸ್ ಗಳು ನಿಮಗಾಗಿ ನಮ್ಮ ಚಾನಲ್ ನಲ್ಲಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ನೋಡಿ, ಎಲ್ಲ ಅರ್ಥ ಆಗುತ್ತೆ. ಈ ಮಾಹಿತಿಯನ್ನ ಹೇಗೆ ತಿಳ್ಕೊಂಡೆ ಅಂತ ಕೂಡ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನೊಂದು ವಿಷಯ, ಮಲ್ಲು ಜಮಖಂಡಿ ಅವರ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ಇವರು ಶಾರ್ಟ್ ಫಿಲ್ಮ್ ಮಾಡೋದರ ಮುಖಾಂತರ ತಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಶುರು ಮಾಡಿದ್ರು. ಅವರ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ಇಂದ ಇವಾಗ 26 ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಗಳನ್ನ ಹೊಂದಿದ್ದಾರೆ. ಸ್ನೇಹಿತರ, ಇವರ ಮಂತ್ಲಿ ಆದಾಯವನ್ನು ತಿಳ್ಕೊಳ್ಳೋಣ. ಅವರ ಮಂತ್ಲಿ ಆದಾಯ ಬಂದ್ಬಿಟ್ಟು $6,900 ಇಂದ $1,10,000 ವರೆಗೆ ಮಂತ್ಲಿ ಅರ್ನ್ ಮಾಡ್ತಾರೆ. ಇದನ್ನ ಇಂಡಿಯನ್ ರುಪೀಸ್ ಅಲ್ಲಿ ನೋಡೋದಾದ್ರೆ $5,93,400 ರಿಂದ 11 ಲಕ್ಷದವರೆಗೆ ಅರ್ನ್ ಮಾಡ್ತಾರೆ. ಅವರ ಪರಿಶ್ರಮದಿಂದ ಇಷ್ಟೆಲ್ಲ ಸಾಧ್ಯವಾಗಿದೆ. ಅವರ ಒಂದು ವರ್ಷದ ಆದಾಯ ನೋಡೋದಾದ್ರೆ $72,000 ಇಂದ $1,20,000 ವರೆಗೆ ಅರ್ನ್ ಮಾಡ್ತಾರೆ. ಇದನ್ನ ಇಂಡಿಯನ್ ರುಪೀಸ್ ಅಲ್ಲಿ ನೋಡೋದಾದ್ರೆ 60,92,000 ದಿಂದ $1,32,00,000 ಅರ್ನ್ ಮಾಡ್ತಾರೆ. ಈ ದುಡ್ಡು ಅವರ ಒಬ್ಬರಿಗೆ ಮಾತ್ರವಲ್ಲ, ಆಕ್ಟರ್ಸ್ ಗಳಿಗೂ ಕೂಡ ಪೇ ಮಾಡಬೇಕು. ಸ್ನೇಹಿತರೆ, ನಾನು ಈ ಮಾಹಿತಿಯನ್ನ ಎಲ್ಲಿಂದ ತಿಳ್ಕೊಂಡೆ ಅಂತ ಹೇಳ್ತೀನಿ ಅಂತ ಹೇಳಿದೆ. ಸೋಷಿಯಲ್ ಬ್ಲೇಡ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಇದರಲ್ಲಿ ಎಲ್ಲ ಯೂಟ್ಯೂಬರ್ಸ್ ಗಳ ಅರ್ನಿಂಗ್ ಬಗ್ಗೆ ತಿಳಿಸಿಕೊಡ್ತಾರೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಯಾವ ಯೂಟ್ಯೂಬರ್ ನ ಅರ್ನಿಂಗ್ಸ್ ನ ಬಗ್ಗೆ ತಿಳ್ಕೋಬೇಕು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಅದರ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ನಾನು ಎಲ್ಲ ಕಮೆಂಟ್ ಗಳಿಗೂ ರಿಪ್ಲೈ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದವರು ತಪ್ಪದೆ ಒಂದು ಲೈಕ್ ಹಾಕಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.